ಬೇಡ್ರಿ. ಒಂದು ಹೆಂಡತಿ ಎರಡು ಮಕ್ಕಳು ಕರ್ಕೊಂಡು ಸಂಸಾರ ಮಾಡೋದೇ ರಗಡ್ ರಾಮಾಯಣ ಆಗ್ಯದ. ವಿಷಮ ಸಂಸಾರವಿದು ಕನಸೆಂದು ನೋಡ, ಸಾಸಿವೆಯಷ್ಟು ಸುಖಕ್ಕೆ ಸಾಗರದಷ್ಟು ದುಃಖ ನೋಡ. ಅಲ್ಲಮರ ಮಾತು ನೆನಪು ಮಾಡ್ಕೋರೋ ಯಪ್ಪ. ಎರಡೆರಡು ಕಟ್ಕೊಂಡು ಹೆಣ್ಮಕ್ಳಿಗೆ ತ್ರಾಸ ಮಾಡಿ ಹೈರಾಣ ಮಾಡಿ ಏನು ಜೀವನದಾಗ ಸಾಧಿಸ್ತೀರಿ? ಹುಚ್ಚು ನಾಯಿ ಆದಂಗೆ ಹೋತವ್ರು ಎಲ್ಲ ಭಾಳ ಮಂದಿ. ನಾಯಿ ಪಾಡಾಗಿಬಿಡ್ತದ. ಅಲ್ಲಿ ಹೋಗ ತಿಕ್ಕಿ ತಳ್ತಾಳ, ಇಲ್ಲಿ ಹೋಗಿ ಅಕ್ಕಿ ತಳ್ತಾಳ. ಹಿಂಗೆ ಎರಡೆರಡು ಕಟ್ಕೊಂಡು ನೀವು ಜೀವನ ಹಾಳು ಮಾಡ್ಕೋಬೇಡ್ರಿ. ಅದಕ್ಕೆ ಗಂಡನ ಯೋಗ್ಯತೆ ಗೊತ್ತಾಗುವುದು ಹೆಂಡತಿಗೆ ತವರಿಗೆ ಹೋದಾಗ, ಮಗಳ ಯೋಗ್ಯತೆ ಗೊತ್ತಾಗುವುದು ಕಾಲೇಜಿನ ಮೆಟ್ಟಲು ಸೇರಿದಾಗ, ಮಕ್ಕಳ ಯೋಗ್ಯತೆ ಗೊತ್ತಾಗುವುದು ತಾಯಿ ತಂದೆಗೆ ವಯಸ್ಸಾದಾಗ ಅಂಥೇಳಿ ಒಬ್ಬರು ಬರೀತಾರೆ. ಅದಕ್ಕೆ ನಮ್ಮ ಸುಂದರವಾದ ಜೀವನ ಹಾಳು ಮಾಡಿಕೊಳ್ಳೋದು ಬೇಡ ಅನ್ನೋ ಮಾತನ್ನು ಇನ್ನೊಮ್ಮೆ ಇಲ್ಲಿ ಹೇಳ್ತಾ, ಯವ್ವ ದಯಮಾಡಿ ಇವೆಲ್ಲ ಸಂಕ್ರಾಂತಿ ಬತ್ತು ನೋಡ್ರಿ, ಎಲ್ಲ ಬಂದು ನೀವು ಪ್ರವಚನ ಕೇಳಾಕತ್ತೀರಿ. ಭಾಳ ಮಂದಿ ಹೋಗಿ ಅಲ್ಲೆಲ್ಲಿ ನೀರಾಗ ಮುಳುಗುದು, ಅಲ್ಲಿ ನೀರಾಗ ಮುಳುಗದೆ, ಇಲ್ಲಿ ನೀರಾಗ ಮುಳುಗದೆ, ನೀರಾಗ ಮುಳುಗಿ ಎಲ್ಲ ಪಾಪ ಕಳ್ಕೊಂಡು ಫ್ರೆಶ್ ಆಗಿ ಬರೋವ್ರಿ ಇವರು. ಏನು ಬರ್ತದ್ರಿ ನೀರಾಗ ಮುಳುಗಿ ಎದ್ರೆ? ಏನಾಗುದಿಲ್ಲ. ಅದಕ್ಕೆ ಸರ್ವಜ್ಞ ಕವಿ ಭಾಳ ಚಂದ ಬರೀತಾನೆ ಕೇಳ್ರಿ. ಮೀಪರೆ ಪೋಪರೆ ಪಾಪವೇನದು ಕೆಸರೆ, ಮೀಪರೆ ಪೋಪರೆ ಪಾಪವೇನದು ಕೆಸರೆ, ಮೀಪರೆ ಮೈಯ ಮಲ ಪೋಪುದ ಪಾಪ ಲೇಪವಾಗಿಪ್ಪು ಸರ್ವಜ್ಞ. ಊರ್ದೇ ಪಾಪ ಮಾಡಿ ನೀರಾಗ ಮುಳುಗಿ ಎದ್ರೆ ಪಾಪ ಹೋಗ್ಲಾಕ ಅದು ದೇಹಕ್ಕೆ ಹಂಚಿದ ರಾಡೇನು ಕೆಸರೇನದು? ಅಲ್ಲ, ಅದು ಮನಸ್ಸಿಗೆ ಹಚ್ಚಿದಂಥ ಪಾಪ. ಆ ಪಾಪ ಪ್ರಾಯಶ್ಚಿತ್ತದಿಂದ ಸತ್ಕಾರ್ಯಗಳಿಂದ ಹೋಗ್ತದೆ ವಿನಃ ನೀರಾಗ ಮುಳುಗುವುದರಿಂದ ಹೋಗುವುದಿಲ್ಲ ಅನ್ನುವಂಥ ನೀರ ಕಂಡಲ್ಲಿ ಮುಳುಗುವರಯ್ಯ. ಒಬ್ಬರ ಮನವ ನೋಯಿಸಿ ಒಬ್ಬರ ಮನೆಯ ಘಾತವ ಮಾಡಿ ನೀರಲ್ಲಿ ಮುಳುಗಿದಡೇನಾಗುವುದಯ್ಯ. ಸಿದ್ದರಾಮೇಶ್ವರ ವಚನ ದೊಡ್ಡ ಚಪ್ಪಾಳೆ ತಟ್ರಪ್ಪ. ಏನು ಶರಣರು, ಏನು ಶರಣೆಯರು, ಏನಿಲ್ಲೆಲ್ಲ ಬಂದು ಏನು ನಮ್ಗೆ ಅತ್ಯಂತ ಸಂತೋಷ. ಎಲ್ಲ ಶರಣರ ಜೀವನದ ಕಥೆ ಓದ್ರಿ, ಅವರ ವಚನಗಳನ್ನು ಕೇಳ್ರಿ. ಬರೇ ತಿಕ್ಕಿದ್ದು ತೊಳೆದಿದ್ದು ಮಾಡಿದ್ದು ಏನು ಪೂಜೆ ಸಂಬಂಧ ಜಗಾಡ್ತಾರ ಯವ್ವ ಅಕ್ಕ ತಂಗಿಯರು. ನೀ ಮಾಡು ಯಾಕೆ ಜಗಾಡ್ತೀರಲ್ಲ? ಎಲ್ಲ ಕಟ್ಟಿ ಮ್ಯಾಲೆ ಇಡ್ರ ಕಡೆ ಅಂದೀವ್ ನಾವು. ಅದಕ್ಕೆ 108 ದೇವ್ರ ಪೂಜೆ ಮಾಡಿ ಏನು ಬರುವುದು ಏನದ, ಆಗುವುದು ಏನದ? ನನಗೆ ನಮ್ಮ ಮನ್ಯಾಗ ಎಲ್ಲರೂ ಬೈತಾರೆ, ಪೂಜೆ ಇಲ್ಲ, ಪುನಸ್ಕಾರ ಇಲ್ಲ, ಕಾಯಿ ಹೊಡೆಯಂಗಿಲ್ಲ, ಸುಮ್ಮ ಹಾಡ್ಕೋತ ಹೋತಾ ನೋಡಿಕೆ ಅಂತ ಹೇಳಿ ನನಗೆ ಮೆಚ್ಕೊಳ್ಳೋರು ಅದಾರ, ಹಿಂಗೆ ಬೈಯೋರು ಅದಾರ. ದಯಮಾಡಿ ಕೈ ಮುಗಿದು ಹೇಳ್ತೀನಿ ರೀ ಯವ್ವ. ನಾ ಸ್ವಲ್ಪ ಹಳಿ ಸಿನಿಮಾ ಹಾಡು ಭಾಳ ನೆನಪಾತಿರ್ತಾವೆ ನನಗೆ. ಭಲೇ ಹುಚ್ಚ ಸಿನಿಮಾ ಹೆಸರು. ಡಾಕ್ಟರ್ PB ಶ್ರೀನಿವಾಸ್ ಅವರ ಮಧುರ ಧ್ವನಿ, ಅದಕ್ಕೆ ಡಾಕ್ಟರ್ ರಾಜಣ್ಣವರ ಒಂದು ಅಭಿನಯ. ಚಿ ಉದಯಶಂಕರ್ ಭಾಳ ಚಂದ ಬರೀತಾರ. ಕೇಳ್ರಿ, ಪೂಜೆ ಮಾಡೋರು ಹೆಂಗೆ ಪೂಜೆ ಮಾಡ್ತಾರ. ಮನಸ್ಸೆಲ್ಲೋ ಕಣ್ಣೆಲ್ಲೋ ಪೂಜೆ ಎನ್ನುವರು, ನಿನಗೆ ನೈವೇದ್ಯ ಎಂದೆಲ್ಲ ತಾವೇ ತಿನ್ನುವರು. ನೀ ಬಂದು ರುಚಿ ನೋಡು ಒಮ್ಮೆಯಾದರೂ, ಆಗ ಗುಡಿಯಿಂದ ನಿನ್ನನ್ನೇ ಅಟ್ಟಿ ಬಿಡುವರು. ಕಲ್ಲಾದೆ ಏಕೆಂದು ಬಲ್ಲೆ, ಆ ಗುಟ್ಟನ್ನು ಹೇಳಲೇನು ಇಲ್ಲೇ. ಅತಿಯಾಸೆ ತುಂಬಿರುವ ಜನಗಳ ರೀತಿ, ಲಂಚ ತೋರಿಸುತ್ತ ಬೇಡುವ ಭಕುತರ ನೀತಿ, ಈ ಪಾಪಿಗಳ ಕೈಗೆ ಸಿಕ್ಕಿ ನರಳುವ ಭೀತಿ. ಅಲ್ಲವೇ? ಎಷ್ಟು ಚಂದ ಹಾಡು ನೋಡ್ರಿ. ಹಿಂಗೆ ಇಂಥದ್ರಾಗೆ ಹೋಯ್ತು, ಗುಡಿ ಗುಂಡಾರ ಸುತ್ತದ್ರಾಗೆ ಹೋಯ್ತು. ವಾಕಿಂಗ್ ಆಗಿ ಸ್ವಲ್ಪ ಕಾಲು ಚಲೋ ಆಗಬಹುದೇ ವಿನಃ ಮತ್ತೊಂದಿಲ್ಲ, ಬಂದಿದ್ದಿಲ್ಲ, ಬಾರಿಸಿದ್ದಿಲ್ಲ, ಏನೂ ಅದರಿಂದ ಸುಖ ಇಲ್ಲ ಅನ್ನೋ ಮಾತನ್ನ ಹೇಳ್ತಾ, ಮೊನ್ನೆ ಒಂದು ಕತಿ ಬಂದಿತ್ತು ನೋಡ್ರಿ ಇಲ್ರಿ. ಅಪ್ಪ ಮಗ ಕುಡುವನು ಗುಡಿಗೆ ಹೋದ್ರು. ಆ ಹೊರಗೆ ದೊಡ್ಡ ಸಿಂಹದ ಚಿತ್ರ ಹಾಕಿದ್ರಿ. ಆ ಹುಡುಗ ಅಂಜಿ ಹೊಳ್ಳಿ ಓಡಿ ಹೊಂಟ. ಯಾಕೋ ಅಂದ್ರು, ಯಪ್ಪ ಅಲ್ಲಿ ಸಿಂಹದ ಚಿತ್ರದ ನಾವಲ್ಲಪ್ಪ ಅಂದ. ಒಂದು ಕೂಡಲೇ ಅಪ್ಪ ಅಂದ, ಏ ಹುಚ್ಚ, ಅದು ಕರೆ ಸಿಂಹ ಅಲ್ಲಲೇ ಹುಚ್ಚ, ಕಲ್ಲಿನ ಮೂರ್ತಿ ಅದ ಬಾ ಅಂದ. ಆ ಹುಡುಗ ಅಂತ, ಕಲ್ಲಿನ ಶಿವನೇ ನಮಗೇನು ಮಾಡಂಗಿಲ್ಲ ಅಂದ್ರೆ ಒಳಗಿನ ಕಲ್ಲಿನ ದೇವರ ಏನು ಮಾಡ್ತಾ, ನೀನು ಬಾ ಹೊರಗೆ ಅಂತವ. ಅದಕ್ಕೆ ಸ್ವಲ್ಪ ಪ್ರಜ್ಞಾವಂತರಾಗಬೇಕು, ನಮ್ಮ ಮೂಢನಂಬಿಕೆ ಹೋಗಬೇಕು, ಏಕದೇವೋಪಾಸಕರಾಗಬೇಕು ಅನ್ನುವಂಥ ಮಾತುಗಳನ್ನು ಇನ್ನೊಮ್ಮೆ ಈ ಸಂದರ್ಭದಲ್ಲಿ ಹೇಳ್ತಾ, ಅಂತೂ ನಮ್ಮ ಹೆಣ್ಮಕ್ಳಿಗೆ ಎಟ್ಟು ಹೇಳಿದ್ರು ಬಿಡಂಗಿಲ್ಲ ರೀ ಅವರು.
ಶಕುನ ಕೇಳೋದು, ಜ್ಯೋತಿಷ್ಯ ಕೇಳೋದು, ಯಾರ ಕೈಯಾಗರೆ ಕೈ ಕೊಡೋದು. ನನಗೆ ಏನು ಗಂಡ ಹೆಂಡ್ತಿ ರೇಖೆ ಭಾಳ ಚಲೋ ಅದ್ರಿ ಅಂತಾರೆ. ಏನು ಚಲೋ ಇರ್ತದ್ರಿ? ಹಂಗೆ ಸುಮ್ಮ ಹೇಳ್ತಾರೆ. ನಮ್ಮ ತಂಗಿ ಮಗ ಮೊನ್ನೆ ಒಬ್ಬ ತೀರ್ಕೊಂಡನ್ರಿ. ಎಲ್ಲ 2 ಕಡೆ ಕೇಳಿದ್ರು. ಅವರು 82 ವರ್ಷ ಆಯುಷ್ಯದ ಅಂದರು. 2 ಹೆಂಡ್ರು, 4 ಮಕ್ಕಳು ಅಂತ ಹೇಳಿದ್ರು. ಭವಿಷ್ಯ ಜ್ಯೋತಿಷ್ಯ ಹೇಳೋರು. ಪಾಪ ಅದು ಒಂದು ಲಗ್ನ ಇಲ್ಲ, ಏನಿಲ್ಲ. ಎಕ್ಸಿಡೆಂಟ್ದಾಗ ನಮ್ಮ ಕೂಸ ಸತ್ತು ಹೋಯ್ತು. ಅದಕ್ಕೆ ಯಾರ ಹಣೆ ಬರೆಯಂಗಿಲ್ಲ. ಅವ್ರ ಭವಿಷ್ಯ ಅವ್ರಿಗೇ ಗೊತ್ತಿರಂಗಿಲ್ಲ. ಗೊತ್ತಿರ್ಲಾರ್ದಕ್ಕೆ ಈ ಉಪಜೀವನ ಮಾಡ್ಕೋ ತಿರುಗಾಡ್ತಾರೆ. ಭವಿಷ್ಯ ಜ್ಯೋತಿಷ್ಯ ವಾಸ್ತು ಅಂತ ಹೇಳಿ ತಲೆ ಕೆಡಿಸ್ಕೊಂಡು ಜೀವನ ಹಾಳು ಮಾಡ್ಕೋಬೇಡ್ರೋ ಯಪ್ಪ ಯವ್ವ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಯಾರೇ ಬರ್ತಾರ್ರಿ ಅದು ಇಲ್ಲಿ ತೆಗೀರಿ, ಅದು ಇಲ್ಲಿ ಹಚ್ಚ್ರಿ. ಉತ್ತರ ದಕ್ಷಿಣ ಪೂರ್ವ ಪಶ್ಚಿಮ ಬೇರೆ ಅನ್ನೋ ಲಟಾಪಟಿ ತುಂಬಿದೆ ತಾತ ಬಂದು ನೋಡು ನಿನ್ನಯ ಮಕ್ಕಳ ಪೈಪೋಟಿ. ದಿಕ್ಕುಗಳಿಗೆ ಭೇದ ಭಾವ ಮಾಡ್ತೀವಿ, ಅಲ್ಲಿಂದ ಇಲ್ಲಿ ಮಾಡ್ತೀವಿ. ಅದಕ್ಕೆ ನಮ್ಮ ನಾಗರಾಜ ಅಂಥೇಳಿ ನಮ್ಮ ಒಬ್ಬ ಕವಿ ಬರೀತಾನ, ವಾಸ್ತು ಎಂದು ನಂಬಿ ವಸ್ತುಗಳ ಅತ್ತಿತ್ತ ಸರಿಸಿ ನೋಡಿದೆ, ಏನೂ ಬದಲಾವಣೆಯಾಗಿಲ್ಲ. ಮನಸ್ಸು ಬದಲಾವಣೆ ಮಾಡಿ ಭಾವನೆಗಳನ್ನು ಬದಲಾಯಿಸಿದೆ, ಬದುಕು ಸುಂದರವಾಗಿತ್ತು ನೋಡ ಅಂತ ಬರೀತಾರೆ. ಅದಕ್ಕೆ ಕೈಯಲ್ಲಿ ಇರುವ ರೇಖೆಗಳನ್ನು ನಂಬಿ, ಕಾಣದ ಹಣೆ ಬರ ನಂಬಿ ಕುರುಡು ಜೀವನ ನಡೆಸುವುದಕ್ಕಿಂತ ನಮ್ಮ ಆತ್ಮವಿಶ್ವಾಸ ಕಾಯಕವನ್ನು ನಂಬಿ ಬದುಕನ್ನು ಸುಂದರಗೊಳಿಸೋಣ ಅನ್ನೋ ಮಾತನ್ನು ಇನ್ನೊಮ್ಮೆ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ಅಪ್ಪೋರು ಹೇಳಿದರು ಒಂದು ಹಾಡ ಹಾಡ್ತಾ ಡಾಕ್ಟರ್ ರಾಜ್ಕುಮಾರ್ ಧ್ವನಿಯಲ್ಲಿ ಒಂದು ಹಾಡ ಹಾಡಿ ನನ್ನ ಮಾತನ್ನು ಮುಗಿಸ್ತೀನಿ. ಆಕಾಶದಾಚೆಯಲ್ಲೋ ದೇವರಿಲ್ಲವೋ ಹುಡುಕಬೇಡವೋ, ಆ ಮಾಯಗಾರ ತಾನು ಇಳೆಯಲಿಲ್ಲವೋ ಗುಡಿಯಲಿಲ್ಲವೋ, ಪ್ರೀತಿಯಲ್ಲಿ ಸ್ನೇಹದಲ್ಲಿ ಬರುವನು ಒಂದಾಗಿ, ಕಂಪಿನಲ್ಲಿ ತಂಪಿನಲ್ಲಿ ಬರುವನು ಹಿತವಾಗಿ, ಸಂತಸದಲ್ಲಿ ಸಂಭ್ರಮದಲ್ಲಿ ಮಕ್ಕಳ ನಗುವಾಗಿ, ನಗುತ್ತಾ ನಗುತ್ತಾ ಬಾಳಿ ನೀವು 100 ವರ್ಷ ಇರಲಿ ಇರಲಿ ಎಂದು ಹೀಗೆ ಹರುಷ ಹರುಷ ಅನ್ನುವಂಥ ಒಳ್ಳೆಯ ಹಾಡುಗಳನ್ನು ಕೇಳೋಣ, ವಚನಗಳನ್ನು ಕೇಳೋಣ. ಲಾಸ್ಟಿಗೆ 2 ಜೋಕ್ ಹೇಳಿ ಮುಗಿಸ್ಬಿಡ್ತೀನಿ ರೀ. ಈ ಮಕ್ಕಳ ಕಡೆ ಲಕ್ಷ ಕೊಡ್ರು ಯಪ್ಪ. ಮೇಲ ಫಿಮೇಲ ಎಲ್ಲ ಇಮೇಲ್ದಾಗೆ ಬೀಜಿ ರೀ. ಬರೇ ತಲೆ ಡಗ್ಗಿಸ್ಕೊಂಡು ಸರಿಸೋದು. ಏನು ಹುಡುಗರು ಹುಡುಗಿಯರು ಫ್ಯಾಷನ್ ಮಾಡಾಕತ್ತವ್ರು ಯಪ್ಪ. ಇಲ್ಲಿನ ಎಲ್ಲ ಬಂದು ಕೂತವ್ರು ಚಲೋ ಅದಾರಿ. ಭಾಳ ಹುಡುಗರು ನೋಡ್ರಿ ನೀವು, ಎಡಕ್ಕೆ ಪೂರಾ ತಲೆ ಬೋಳಸ್ಕೊತಾವ, ಬಲಕ್ಕೆ ಹಿಂಗೆ ಉದ್ದು ಕೂದಲ ಬಿಡತ್ತಾವ. ಎಡಕ್ಕೆ ಪೂರಾ ತಲೆ ಬೋಳಸ್ಕೊತಾರ್ರಿ, ಬಲಕ್ಕಿಟ್ಟು ಉದ್ದು ಕೂದಲ ಬಿಡ್ಕೊತ ಬರಾಕತ್ತವ್ರಿ ಹುಡುಗರ್ರಿ. ಎಡಕ್ಕ ಬಲಕ್ಕ ತಲೆ ಬೋಳಸ್ಕೊತಾವ, ಮ್ಯಾಲೊಂದು ಬುಟ್ಟಿ ಹಾಕೊಂಡವ್ರು ಹಂಗೆ ಬಂದು ಬಿಡ್ತಾರೆ. ಮಾನೆ ನಮ್ಮ ತಮ್ಮನ ಮಗ ತಂಗಿ ಮಗ ಹಿಂಗೆ ಕಟಿಂಗ್ ಮಾಡ್ಕೊಳಮ್ಮ, ಹಿಂಗ್ಯಾಕೆ ಮಂಗೆ ನಂಗೆ ಕಾಣ್ತೀರಲ್ಲ ಅಂದೆ. ನೀವು ಓಲ್ಡ್ ವುಮನ್ ಇಂದು ಅತ್ತ ನಿನಗೆ ಗೊತ್ತಾಗಲ್ಲ, ಇದು ಫ್ಯಾಷನ್ ಅಂತ. ಉಚ್ಕೋಡಿಗಳಾಗ ಹೋರಿ ಅಂಜನ. ದೊಡ್ಡ ಊರಾಗ ಹೆಣ್ಮಕ್ಳು ಬಳಿ ಇಲ್ಲ ಟಿಕ್ಳಿ ಇಲ್ಲ ತೆಗೆದು ಒಗಿತಾವ. ಅವು ಒಗದಿದ್ದು ಬಳಿ ಟಿಕ್ಳಿ ಬಳಿ ಹಾಕೋತಾವೆ. ಬಳಿ ಹಾಕೊಂಡೆ, ಕಿವ್ಯಾನ ಹಾಕೊಂಡೆ, ನಮ್ಮಂಗೆ ಉದ್ದುದ್ದು ಕೂದಲ ಬಿಟ್ಕೊಂಡೆ. ಯಪ್ಪ ಹುಚ್ಚುಚ್ಚು ಮಾಡಬೇಡ್ರು ಯಪ್ಪ. ಸಿನಿಮಾ ನೋಡಿ ಲವ್ 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 ಅತ್ ಆದ್ರಿ ಮುಂದೆ ಯವ್ ಅತ್ ಬಾಯ್ ಹೊಡ್ಕೊಳಂಗೆ ಆಗ್ತದ್ರು ಯಪ್ಪ. ಭಾಳ ಡೇಂಜರ್ ಹಾಡ್ರಿ ಅಪ್ಪರ. ಒಂದ ಸ್ಯಾಂಪಲ್ ಬ್ರೇಕಿಂಗ್ ನ್ಯೂಸ್ ಅತ್ ಸಿನಿಮಾ ಹೆಸರ್ರಿ. ಹುಡುಗಿಗೆ ಹಾಡ್ತಾನ, ಹುಡುಗಿ ಬಾರೆ ಓಡಿ ಹೋಗೋಣ, ಓಡಿ ಹೋಗಿ ಪ್ರೀತಿ ಮಾಡೋಣ, ಆಮೇಲೆ ಟೈಮು ಸಿಕ್ಕರೆ ಒಳ್ಳೆ ಮೂಡು ಬಂದರೆ ಒಂದು ಸಲ ಮದುವೆ ಆಗೋಣ. ಹುಣಿ ಬಡ್ಕೋಬೇಕ್ರಪ್ಪ. ಟೈಮ್ ಸಿಕ್ಕ ಮೂಡ್ ಬಂದಾಗ ಲಗ್ನ ಅವತ್ತು ಭೂಪ. 8 ದಿವ್ಸನಾಗ ಮೂಡ್ ಹೋಗಿದ್ರೆ ಜೋಡ್ ಹೋಗಿದ್ದು ಹುಡುಗಿ ಏನು ಮಾಡಬೇಕು ಯಪ್ಪ. ದಯಮಾಡಿ ಸಿನಿಮಾ 3 ತಾಸ್ನಾಗ ಮುಗೀತದ, ನಾಟಕ 4 ತಾಸ್ನಾಗ ಮುಗೀತದ. ಸಿನಿಮಾ ಮಾಡೋದ್ರಿ ಲಕ್ಷಾನುಗಟ್ಲೆ ದುಡ್ಡು ಕೊಡ್ತಾರೆ. ನಿಮಗೆ ಗೊತ್ತಾದ್ರೆ ಕಪಾಳ ಗಡ್ಡಿಗೆ ಹೊಡಿತಾರೆ. ಮೊದಲೇ ಹರೆಯದ ಮನಸ್ಸು, ಹುಚ್ಚುಕೋಡಿ ಮನಸ್ಸು, ಆ ಮಂಗನಂಥ ಮನಸ್ಸನ್ನು ಹಿಡಿದಿಟ್ಕೋಬೇಕು. 30 ಅಲ್ಲ 40 ಅಲ್ಲ, ಆ ಮನಸ್ಸನ್ನು ಹಿಡಿದಿಟ್ಕೊಳ್ಳುವ ಸಾಮರ್ಥ್ಯ ನಮ್ಮ ವಿವೇಕದಿಂದ ಬದುಕೋಣ. ನಾವು ಆತ್ಮ